ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಿರೋದು ಕೋಟೆ ವರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇದು ತಾವರೆಕೆರೆಯಲ್ಲಿದೆ. ಈ ದೇವಸ್ಥಾನದ ವಿಶೇಷತೆಯನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಈ ದೇವಸ್ಥಾನ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ತಾವರೆಕೆರೆಯಲ್ಲಿ ಇದೆ. ತುಮಕೂರಿಂದ ಸುಮಾರು 70 ಕಿಲೋಮೀಟರ್, ಕುಣಿಗಲ್ಲಿಂದ 30 ಕಿಲೋಮೀಟರ್ ಆಗುತ್ತೆ. ಬಸ್ಸಸ್ ಕೂಡ ಅವೈಲಬಲ್ ಇದೆ. ಇನ್ನು ಈ ದೇವಸ್ಥಾನ ಸುಮಾರು 700-800 ವರ್ಷಗಳ ಇತಿಹಾಸನೇ ಇದೆ ಅಂತ ಹೇಳ್ಬೋದು. ಇದು ಒಂದು ಆಂಜನೇಯ ಸ್ವಾಮಿ, ವರದ ಆಂಜನೇಯ ಸ್ವಾಮಿ ಅಂತಲೇ ಪ್ರಸಿದ್ಧಿಯಾಗಿದೆ. ಇದು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತದೆ. ಪುಟ್ಟದಾದ ಗೋಪುರ, ಗರುಡಗಂಬ, ಗರ್ಭಗೃಹ, ಪ್ರದಕ್ಷಿಣೆ ಪಥವನ್ನು ಕೂಡ ಹೊಂದಿದೆ. ಅದಲ್ಲದೆ ಅಭಯ ಹಸ್ತಗಳಿಂದ ಆಂಜನೇಯ ಸ್ವಾಮಿ ಕೂಡ ಇಲ್ಲಿ ಇದೆ. ಈ ದೇವರ ಮೂರ್ತಿ ಎತ್ತಿರುವ ರೀತಿಯಲ್ಲಿ ಒಂದು ಕಡೆ ಶಂಖ, ಇನ್ನೊಂದು ಕಡೆ ಚಕ್ರ ಕೂಡ ಇದೆ. ಕಪ್ಪು ವರ್ಣ ಶೈಲಿಯಲ್ಲಿ ಈ ಆಂಜನೇಯ ಸ್ವಾಮಿಯನ್ನು ನಾವು ಈ ದೇವಸ್ಥಾನದಲ್ಲಿ ನೋಡ್ಬೋದು. ಈ ದೇವಸ್ಥಾನ ಊರಿನ ಮಧ್ಯದಲ್ಲಿ ಚಿಕ್ಕದಾದ ಊರಿನ ಒಳಗೆ ಇರುವಂತಹ ಒಂದು ದೇವಸ್ಥಾನ ಚಿಕ್ಕದಾದರೂ ಒಳಗಡೆ ಇರುವ ಆಂಜನೇಯ ಸ್ವಾಮಿಯ ಅಪಾರ ಕೊಡುಗೆ ಜಾಸ್ತಿ ಅಂತಲೇ ಹೇಳ್ಬೋದು. ಇನ್ನು ಈ ದೇವಸ್ಥಾನದಲ್ಲಿರುವ ಆಂಜನೇಯ ಸ್ವಾಮಿ ಅಲಂಕಾರಿಕ ಪ್ರಿಯ. ನಾವು ಯಾವುದಾದ್ರೂ ಹರಕೆನ ಹೊತ್ಕೊಂಡೋಗಿ ಅಲಂಕಾರಿಕ ರೂಪದಲ್ಲಿ ಹರಕೆನ ತೀರಿಸ್ತೀವಿ ಅಂತ ಅಂದ್ಕೊಂಡೋದವ್ರಿಗೆ ಎಲ್ಲ ಕಷ್ಟಗಳು ಬೇಗ ನೆರವೇರುತ್ತೆ. ಅಷ್ಟೇ ಅಲ್ಲದೆ ಎಲ್ಲ ಇಷ್ಟಾರ್ಥಗಳು ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು 12 ರೂಪಾಯಿ ಕೊಟ್ಟು ಬೇಡ್ಕೊಂಡ್ರೆ ಮುಡುಪು ಸೇವೆ ಮಾಡಿಸುವಾಗ ಹರಕೆ ಹೊತ್ಕೊಂಡವ್ರಿಗೆ ಅನಾರೋಗ್ಯ ಕೂಡ ದೂರ ಆಗುತ್ತೆ ಅಂತ ಹೇಳ್ತಾರೆ. ದೆವ್ವ ಪಿಶಾಚಿ ಬಂದವರು ಕೂಡ ಇಲ್ಲಿಗೆ ಬಂದು ಸೇವೆನ ಸಲ್ಲಿಸಿ ಹೋದರೆ ಖಂಡಿತ ಅವರಿಗೆ ಒಳ್ಳೆಯದಾಗುತ್ತೆ. ಅದು ಹಿಡ್ದಿರುವಂತಹ ಎಲ್ಲ ದೆವ್ವ ಪಿಶಾಚಿಗಳು ದೂರ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ಯಾವುದೇ ರೂಪದಲ್ಲಿ ಹರಕೆನ ಹೊತ್ಕೊಂಡು ನಾವೇನಾದರೂ ಅಲ್ಲಿ ಪ್ರಸಾದನ ಕೇಳಿದ್ರೆ ಹೂವಿನ ಪ್ರಸಾದ ಬೀಳಿಸೋ ರೂಪದಲ್ಲಿ ಆಂಜನೇಯ ಸ್ವಾಮಿ ನಮಗೆ ಕಾರ್ಯ ನೆರವೇರುತ್ತೋ ಇಲ್ವೋ ಅಂತ ತಿಳಿಸ್ಕೊಡ್ತಾರೆ. ಇನ್ನು ಆರೋಗ್ಯ ವಿಷಯದಲ್ಲಿ ಏನಾದರೂ ಆ ಥರ ಹೂ ಕೊಟ್ಟರೆ ಆ ದೇವಸ್ಥಾನದಲ್ಲೇ ತಂಗಿದ್ದು ದೇವಸ್ಥಾನದ ಪ್ರದಕ್ಷಿಣೆ ಮಾಡಿ 3, 5, 9 ದಿನದ ಕಾಲ ಅಲ್ಲೇ ಇದ್ದು ಶುಚಿಭೂತರಾಗಿ ಮಹಾಮಂಗಳಾರತಿಗೆ ಪಾಲ್ಗೊಂಡು ಆಂಜನೇಯನನ್ನು ಭಜಿಸಿದರೆ ಅನಾರೋಗ್ಯ ಕೂಡ ದೂರ ಆಗುತ್ತೆ. ಯುಗಾದಿ ಹಬ್ಬದ ನಂತರ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಇನ್ನು ಶನಿವಾರದ ದಿನ ವಿಶೇಷವಾದ ಪೂಜೆ ಕೂಡ ನಡೆಯುತ್ತೆ. ಪಂಚಾಮೃತ ಅಭಿಷೇಕ, ಬಗೆ ಬಗೆಯ ಅಲಂಕಾರ ಸೇವೆ ಕೂಡ ಇಲ್ಲಿ ಮಾಡಿಸಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಕೂಡ ಆಗುತ್ತೆ. ಜೊತೆಗೆ ಈಗ ದೇವಸ್ಥಾನ ಜೀರ್ಣೋದ್ಧಾರ ಕೂಡ ಮಾಡ್ತಿದ್ದಾರೆ. ನವಗ್ರಹಗಳ ದೇವಸ್ಥಾನಗಳನ್ನ ಕೂಡ ಅಲ್ಲಿ ಕಟ್ತಿದ್ದಾರೆ. ಜೊತೆಗೆ ಇಲ್ಲಿ ವೆಜ್ ಮಾತ್ರ ಮಾಡೋದ್ರಿಂದ ನಾನ್ ವೆಜ್ ಮಾಡಿ ಹರಕೆ ಮಾಡ್ಕೊಂಡಿರೋರಿಗೆ ಅಂತ ಈ ಊರಿನ ಹೊರಗಡೆ ಜಾಗ ಇದೆ, ಅಲ್ಲಿ ಅವರು ಮಾಡ್ಕೋಬೋದು. ಬೆಳಿಗ್ಗೆ ಪ್ರತಿದಿನ 12 ಗಂಟೆಯಿಂದ ಮಧ್ಯಾಹ್ನ 3:30ವರೆಗೂ, ರಾತ್ರಿ 7ರಿಂದ 8ವರೆವರೆಗೂ ಅನ್ನಪ್ರಸಾದ ಕೂಡ ಇಲ್ಲಿ ಕೊಡ್ತಾರೆ. ಜೊತೆಗೆ ಇಲ್ಲಿ ವಸತಿ ಸೌಲಭ್ಯ ಕೂಡ ಇದೆ. ಹಬ್ಬ ಹರಿದಿನಗಳಲ್ಲಿ ಜಾತ್ರೆಗಳಲ್ಲಿ ಬಂದವರು ಅಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇದೆ. ಇನ್ನು 3, 5, 9 ದಿನ ಅನಾರೋಗ್ಯ ಸಮಸ್ಯೆ ಬಂದಿರೋರು ಪೂಜೆಗೆ ಅಂತ ಅಲ್ಲಿಗೆ ಬಂದಾಗಲೂ ಅಲ್ಲಿ ಉಳ್ಕೊಳ್ಳೋಕ್ಕೆ ವಸತಿ ಸೌಲಭ್ಯ ಕೂಡ ಇದೆ. ಇನ್ನು ಈ ದೇವಸ್ಥಾನ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ತುಮಕೂರು ಕುಣಿಗಲ್ ಹೈವೇಯಲ್ಲಿ ಈ ದೇವಸ್ಥಾನ ನಿಮಗೆ ಒಂದು ಚಿಕ್ಕದಾದ ರೋಡಲ್ಲಿ, ಅಂದರೆ ಸುಮಾರು 8ರಿಂದ 10 ಕಿಲೋಮೀಟ್ರ್ ಒಳಗಡೆ ಹೋದ್ಮೇಲೆ ತಾವರೆಕೆರೆ ಎಂಬ ಊರಲ್ಲಿ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಈ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಮುಂದೆನೇ ರಾಮ ಲಕ್ಷ್ಮಣರ ದೇವಸ್ಥಾನ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದಾಗಿತ್ತು ಕೋಟೆ ವರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಡೀಟೇಲ್ಸ್ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.